ಈಗ ಕ್ವಶನ್ ನೋಡ್ಕೊಳ್ಳಿ. ಇಫ್ ಯು ಇಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಎಕ್ಸ್ ಪ್ಲಸ್ ವೈ ಶೋ ದಟ್ ಎಕ್ಸ್ ಯು ಎಕ್ಸ್ ಪ್ಲಸ್ ವೈ ಯು ವೈ ಈಸ್ ಈಕ್ವಲ್ ಟು 1. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಯು ಬರ್ಕೊಳ್ಳಿ. ಯು ಅಂದರೆ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ. ಇಲ್ಲಿ ಫಾರ್ಮುಲಾ ಲಾಗ್ ಎಮ್ ಬೈ ಎನ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಲಾಗ್ ಆಫ್ ಎಮ್ ಬೈ ಎನ್ ಅಂದ್ರೇನು? ಲಾಗ್ ಆಫ್ ಎಮ್ ಡಿವೈಡೆಡ್ ಬೈ ಎನ್ ಅಂದರೆ ಲಾಗ್ ಎಮ್ ಮೈನಸ್ ಲಾಗ್ ಎನ್. ಇಲ್ಲಿ ಲಾಗ್ ಆಫ್ ಎಮ್ ಡಿವೈಡೆಡ್ ಬೈ ಎನ್ ಅಂದರೆ ಇಲ್ಲಿ ಎಮ್ ಬಂದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಎನ್ ಬಂದು ಎಕ್ಸ್ ಪ್ಲಸ್ ವೈ. ಅಂದರೆ ಏನಾಗುತ್ತೆ ಇದು ಲಾಗ್ ಆಫ್ ಎಮ್ ಬೈ ಎನ್ ಇದಕ್ಕೆ ಅಪ್ಲೈ ಮಾಡಿದ್ರೆ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ವೈ. ಈಗ ಇದಾದಮೇಲೆ ಏನು ಮಾಡಬೇಕು? ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ಡೋ ಯು ಬೈ ಡೋ ಎಕ್ಸ್ ಆಗುತ್ತೆ. ನೋಡಿ, ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಇಲ್ಲಿ ಟೋಟಲ್ 2 ಟರ್ಮ್ ಇದೆ, ಇದೊಂದು ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಇದರಲ್ಲಿ ಎಕ್ಸ್ ಇದೆ, ಗೊತ್ತಾಗ್ತದೆ. ಈ ಟರ್ಮಲ್ಲಿ ಏನಿದೆ? ಎಕ್ಸ್ ಇದೆ. ಈಗ ನಾವು ಲಾಗ್ ಆಫ್ ಎಕ್ಸ್ಗೇನು ಡಿಫ್ರೆನ್ಷಿಯೇಷನ್ 1/x. ಇಲ್ಲಿ ಎಕ್ಸ್ ಟರ್ಮ್ ಇದ್ದರೆ ಲಾಗ್ ಆಫ್ಗೆ ಫಸ್ಟ್ 1 ಬರ್ಕೋಬೇಕು. 1 ಏನಿದೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದ್ದರೆ 1/x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರ್ಕೋಬೇಕು. ಇದು ಎಕ್ಸ್ ಅಂದ್ಕೊಂಡು ಮಾಡ್ಕೋಬೇಕು. ಲಾಗ್ ಆಫ್ ಎಕ್ಸ್ಗೇನು 1/x. ಆಮೇಲೆ ಎಕ್ಸ್ ಅಂದ್ಕೋತಿರಲ್ಲ, ಅದನ್ನೇ ಡಿಫ್ರೆನ್ಷಿಯೇಟ್ ಮಾಡಬೇಕು. ಈಗ ಇಲ್ಲಿ ಏನಿದೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆ. ಇಲ್ಲಿ ಈಗ ಒಳಗಡೆ ಎಷ್ಟು ಟರ್ಮ್ ಇದೆ? 2 ಇದೆ, ಗೊತ್ತಾಗ್ತಿದೆಯಲ್ವಾ? ಅಲ್ಲಿ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 2x. ಇಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ 0. ಅರ್ಥ ಆಗ್ತಿದೆ? ವೈನ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ನೆಕ್ಸ್ಟು ಮೈನಸ್ ಎಗೇನ್ ಲಾಗ್ ಆಫ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 1/x. ಇದು ಎಕ್ಸ್ ಅಂದ್ಕೊಳ್ಳಿ, ಅಂದರೆ 1/x ಪ್ಲಸ್ ವೈ ಆಗುತ್ತೆ. ಆಮೇಲೆ ಈ ಎಕ್ಸ್ ಪ್ಲಸ್ ವೈನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1 ಪ್ಲಸ್ ಎಕ್ಸ್ ಇಲ್ಲ ಅಂದರೆ 0. ಅರ್ಥ ಆಗ್ತಿದೆಯಲ್ವಾ? ವೈಗೆ 0. ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ. ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡೋದು ಫಸ್ಟು 1/x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರ್ಕೋಬೇಕು. ಆಮೇಲೆ ಎಕ್ಸ್ ಸ್ಕ್ವೇರ್ಗೆ 2x, ವೈ ಸ್ಕ್ವೇರ್ಗೆ 0. ಲಾಗ್ ಆಫ್ ಎಕ್ಸ್ ಪ್ಲಸ್ ವೈಗೆ ಫಸ್ಟು 1/x ಪ್ಲಸ್ ವೈ ಬರ್ಕೊಂಡು ಎಕ್ಸ್ ಪ್ಲಸ್ ವೈಗೆ ಮಾಡಬೇಕು. ಎಕ್ಸ್ಗೆ 1, ವೈಗೆ 0. ಇಲ್ಲೇನಾಗುತ್ತೆ? ಡೋ ಯು ಬೈ ಡೋ ಎಕ್ಸ್ ಅಂದರೆ ಡಿನೋಷನ್ ಯು ಎಕ್ಸ್. ಯು ಸಫಿಕ್ಸ್ ಎಕ್ಸ್ನ ಡೋ ಯು ಬೈ ಡೋ ಎಕ್ಸ್ ಅಂತೀವಿ. ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ? 2x ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ ಮೈನಸ್ 1/x ಪ್ಲಸ್ ವೈ. ಈಗ ಲೆಫ್ಟಲ್ಲಿ ನೋಡಿ, ಕ್ವಶನ್ ನೋಡ್ಕೊಂಡು ಮಾಡಿ. ಇಲ್ಲಿ ಏನಿದೆ? ಎಕ್ಸ್ ಇಂಟು ಯು ಎಕ್ಸ್ ಇದೆ. ಅದಕ್ಕೆ ಇಲ್ಲಿ ನಾವು ಫೈಂಡ್ ಮಾಡಿರೋದು ಬರೀ ಯು ಎಕ್ಸು. ಎಕ್ಸ್ ಇಂಟು ಯು ಎಕ್ಸ್ ಬೇಕು ಅಂದರೆ ಮಲ್ಟಿಪ್ಲೈ ಬೈ ಎಕ್ಸ್ ಮಾಡ್ಕೋಬೇಕು. ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿದ್ರೆ ಏನಾಗುತ್ತೆ? ಇದು ಎಕ್ಸ್ ಇಂಟು ಯು ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು 2x ಅಂದ್ರೇನು? 2x ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಈ ಎಕ್ಸ್ನ ಮಲ್ಟಿಪ್ಲೈ ಮಾಡ್ತಿರಲ್ಲ, ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಇದಕ್ಕೆ ನ್ಯೂಮರೇಟ್ರಿಗೆ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ ನ್ಯೂಮರೇಟ್ರಿಗೆ ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಬೈ ಎಕ್ಸ್ ಪ್ಲಸ್ ವೈ. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಎಕ್ಸ್ ಯು ಎಕ್ಸ್ ಫೈಂಡ್ ಮಾಡಿದ ತಕ್ಷಣ ಏನು ಮಾಡಬೇಕು? ಈಗ ವೈ ಯು ವೈ ಮಾಡಬೇಕು. ಈಗ ವೈ ಯು ವೈ ಮಾಡೋದು ಯಾವ ಥರ? ಫಸ್ಟು ಡೋ ಯು ಬೈ ಡೋ ವೈ ಮಾಡಬೇಕು. ಯುನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು, ಈಗ ನೋಡಿ, ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ಗೆ ಏನು ಡಿಫ್ರೆನ್ಷಿಯೇಷನ್ನು? ಫಸ್ಟು 1/x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರ್ಕೋಬೇಕು. ಆಮೇಲೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮಾಡಿದಾಗ ಇಲ್ಲಿ ವೈ ಇಲ್ಲ, ಅದಕ್ಕೆ 0. ಆಮೇಲೆ ವೈ ಸ್ಕ್ವೇರ್ಗೆ 2y. ಆಮೇಲೆ ಮೈನಸ್ ಬರೆದು ಲಾಗ್ ಆಫ್ ಎಕ್ಸ್ ಪ್ಲಸ್ ವೈಗೆ ಡಿಫ್ರೆನ್ಷಿಯೇಷನ್ ಬಂದು 1/x ಪ್ಲಸ್ ವೈ. ಇಲ್ಲಿ ವೈ ಇಲ್ಲ, ಅದಕ್ಕೆ 0. ವೈಗೆ ಡಿಫ್ರೆನ್ಷಿಯೇಷನ್ 1. ಇಲ್ಲೇನಾಗುತ್ತೆ? ಡೋ ಯು ಬೈ ಡೋ ವೈ ಏನಾಗುತ್ತೆ ಅಂದರೆ 2y ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ ಮೈನಸ್ 1/x ಪ್ಲಸ್ ವೈ ಆಗುತ್ತೆ. ಇಲ್ಲೇನು ಮಾಡಬೇಕು? ಮಲ್ಟಿಪ್ಲೈ ಬೈ ವೈ ಮಾಡ್ಕೋಬೇಕು. ಮಲ್ಟಿಪ್ಲೈ ಬೈ ವೈ ಮಾಡ್ಕೋಬೇಕು. ವೈಯಿಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೇನಾಗುತ್ತೆ? ವೈ ಇಂಟು ಡೋ ಯು ಬೈ ಡೋ ವೈ ಆಗುತ್ತೆ. ಇಲ್ಲಿ ವೈ ಇಂಟು 2y ಅಂದರೆ 2y ಸ್ಕ್ವೇರ್ ಆಗುತ್ತೆ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ವೈ ಇಂಟು ವೈ ಬೈ ಎಕ್ಸ್ ಪ್ಲಸ್ ವೈ ಆಗುತ್ತೆ. ಇಲ್ಲಿ ನೀವು ಡೋ ಯು ಬೈ ಡೋ ವೈನ ಡಿನೋಷನ್ ಯು ಸಫಿಕ್ಸ್ ವೈ ಅಂತ ಬರ್ಕೋಬೋದು. ಏನಂತ ಬರ್ಕೋಬೋದು? ಯು ಸಫಿಕ್ಸ್ ವೈ. ಇನ್ನು ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಎಕ್ಸ್ ಪ್ಲಸ್ ವೈ ಇದ್ದರೆ ಲಾಗ್ ಎಮ್ ಬೈ ಎನ್ಗೆ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಬರ್ಕೊಳ್ಳಿ. ಲಾಗ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ವೈ. ಡೋ ಯು ಬೈ ಡೋ ಎಕ್ಸ್ ಮಾಡಿದಾಗ 1/x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ಗೆ 2x, ಎಕ್ಸ್ ಇಲ್ಲ ಅಂದರೆ 0. ಲಾಗ್ ಆಫ್ ಎಕ್ಸ್ ಪ್ಲಸ್ ವೈಗೆ 1/x ಪ್ಲಸ್ ವೈ, ಎಕ್ಸ್ಗೆ 1, ಎಕ್ಸ್ ಇಲ್ಲ ಅಂದರೆ 0.
2x/x² + y² ಇದು 1/x + y ಆಗುತ್ತೆ. ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿದಾಗ x(u(x) = 2x²/x² + y² x/x + y. ಇಲ್ಲಿ ∂u/∂y ಮಾಡಿದಾಗ log of x² + y² ಗೆ 1/x² + y². ಇಲ್ಲಿ x ಇಲ್ಲ ಅಂದರೆ 0 ಪ್ಲಸ್ y² ಗೆ 2y ಮೈನಸ್ log of x + y ಗೆ 1/x + y. ಇಲ್ಲಿ 0 y-ಗೇನು 1. ಇಲ್ಲಿ uy = 2y/x² + y² ಮೈನಸ್ 1/x + y ಆಗುತ್ತೆ. ಮಲ್ಟಿಪ್ಲೈ ಬೈ y ಮಾಡಿದಾಗ yuy = 2y²/x² + y² y/x + y ಆಗುತ್ತೆ. ಈಗೇನು ಮಾಡಬೇಕು, ನಮಗೆ ಬೇಕಾಗಿರೋದು x, ಇದು ಈಕ್ವೇಷನ್ 1, ಇದು ಈಕ್ವೇಷನ್ 2. xux + yuy ಬೇಕು. ಅದಕ್ಕೇನು ಮಾಡಿ 1 + 2 ಮಾಡಬೇಕು. ಏನು ಮಾಡಬೇಕು? 1 + 2 ಇಲ್ಲಿ ಮಾಡ್ಕೋತೀನಿ. ಇಲ್ಲೇ ಈಗ ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಒಂದು ಲೆಫ್ಟ್ ಹ್ಯಾಂಡ್ ಏನು xux ಪ್ಲಸ್ 2ದು ಲೆಫ್ಟ್ ಹ್ಯಾಂಡ್ ಏನು yuy. ಇಲ್ಲಿ ಒಂದು ರೈಟ್ ಹ್ಯಾಂಡ್ ಬರ್ಕೊಳ್ಳಿ, 2x²/x² + y². ನೆಕ್ಸ್ಟು ಮೈನಸ್ x/x + y. ಆಮೇಲೆ ಇದು 2ದು ರೈಟ್ ಹ್ಯಾಂಡ್ ನೋಡಿ. 1 + 2 ಮಾಡಿದಾಗ ಲೆಫ್ಟ್ ಹ್ಯಾಂಡ್ ಫಸ್ಟ್ ಆ್ಯಡ್ ಮಾಡಿ, xux + yuy. ಆಮೇಲೆ ರೈಟ್ ಹ್ಯಾಂಡ್ 2x²/x² + y² ಮೈನಸ್ x/x + y ಪ್ಲಸ್ 2y²/x² + y² ಮೈನಸ್ y/x + y. ಇಲ್ಲೇನು ಮಾಡಿ ನೀವು ನೋಡಿ, ಇದನ್ನ ಒಂದು ಕಡೆ ಮಾಡ್ಕೊಳ್ಳಿ. 2x²/x² + y². ಇದನ್ನ ಒಂದು ಕಡೆ ಮಾಡ್ಕೊಳ್ಳಿ. 2y²/x² + y². ಇಲ್ಲಿ ನೋಡಿ, ಇದು ಮತ್ತು ಇದರಲ್ಲಿ ಈ ಟರ್ಮು ಮತ್ತು ಈ ಟರ್ಮಲ್ಲಿ ಮೈನಸ್ನ ಕಾಮನ್ ತಗೊಳ್ಳಿ. ಉಳಿಯೋದೇನು? ಮೈನಸ್ ತೆಗೆದ್ರೆ x/x + y ಮೈನಸ್ ಇರೋದು ಪ್ಲಸ್ ಆಗುತ್ತೆ, y/x + y ಈ ಥರ ತಗೋಬೇಕು. ಅಂದರೆ ಇದು 2x²/x² + y² ಪ್ಲಸ್ 2y²/x² + y². ಇದರಲ್ಲಿ ಮೈನಸ್ನ ಕಾಮನ್ ತೊಗೊಂಡ್ರೆ x/x + y ಪ್ಲಸ್ y/x + y ಆಗುತ್ತೆ. ಈಗ ನೆಕ್ಸ್ಟ್ ಬಂದು ಈಗ ಇದು LCM ಮಾಡಿ. 2x² + 2y², 2x² + 2y²/x² + y² ಆಗುತ್ತೆ LCM ಮಾಡಿದಾಗ. ಇದು ಸೇಮ್ ಇರೋದ್ರಿಂದ x² + y² ಹಂಗೆ ಬರ್ಕೊಳ್ಳಿ. 2x² + 2y² ಆಗುತ್ತೆ. ಮೈನಸ್ ಇಲ್ಲಿ LCM ಮಾಡಿದಾಗ ನೋಡಿ, x + y LCMು, x + y ಹೋದರೆ ಉಳಿಯೋದೇನು x + y. ಈಗ ಇಲ್ಲಿ 2ನ ಕಾಮನ್ ತೊಗೊಳ್ಳಿ. ಇಲ್ಲಿ 2ನ ಕಾಮನ್ ತೊಗೊಂಡ್ರೆ ಏನು ಉಳಿಯುತ್ತೆ? x² + y² ಡಿವೈಡೆಡ್ ಬೈ x² + y² ಉಳಿಯುತ್ತೆ. ಮೈನಸ್ ಇಲ್ಲಿ ನೋಡಿ, x + y/x + y 1 ಆಗುತ್ತೆ. ನೋಡಿ, ಇದು ಕ್ಯಾನ್ಸಲ್ ಮಾಡಿ. 2 - 1 ಏನಾಗುತ್ತೆ? 1. ಇದು ಕ್ಯಾನ್ಸಲ್ ಆದರೆ 2 ಉಳಿಯುತ್ತೆ, 2 - 1 ಉಳಿಯುತ್ತೆ. 2 - 1 ಅಂದರೆ 1. ರೈಟ್ ಹ್ಯಾಂಡ್ ಸೈಡ್ ಬಂತು. ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ = ರೈಟ್ ಹ್ಯಾಂಡ್ ಸೈಡ್ ಅಷ್ಟೇ. ಥ್ಯಾಂಕ್ ಯು. ಇದೆಲ್ಲ ಇದು 2 ಸತಿ ಇದನ್ನ ಹೇಳ್ಕೊಟ್ಟಿದ್ದೀನಿ. ಇದನ್ನ ಆ್ಯಡ್ ಮಾಡೋದು ಇನ್ನೊಂದು ಸತಿ ನೋಡ್ಕೊಳ್ಳಿ. 1 + 2 ಅಂದರೆ xux + yuy = ಇದು ಮತ್ತು ಇದು ಆ್ಯಡ್ ಮಾಡಿ. 2x²/x² + y², 2y²/x² + y². ಆಮೇಲೆ ಮೈನಸ್ x/x + y ಮೈನಸ್ y/x + y ಆ್ಯಡ್ ಮಾಡಿದಾಗ ಇದು ಒಂದು ಕಡೆ ಮಾಡ್ಕೊಳ್ಳಿ. ಇದನ್ನ ಮೈನಸ್ ಕಾಮನ್ ತೊಗೊಂಡು x/x + y ಪ್ಲಸ್ y/x + y ಅಂತ ಬರ್ಕೊಳ್ಳಿ. ಇದು ಸೇಮ್ ಇರೋದ್ರಿಂದ 2x² + 2y²/x² + y² ಮೈನಸ್ x + y/x. ಇದು x + y ಸೇಮ್ ಇರೋದ್ರಿಂದ ಮೇಲ್ಗಡೆ ಆ್ಯಡ್ ಮಾಡಬೇಕು. ಇದು ಕ್ಯಾನ್ಸಲ್ ಆದರೆ 1 ಆಗುತ್ತೆ. ಇಲ್ಲಿ 2 ಕಾಮನ್ ತೊಗೊಳ್ಳಿ. ಇದು ಕ್ಯಾನ್ಸಲ್ ಆದರೆ 1 ಆಗುತ್ತೆ. 2 - 1 1 ಆಗುತ್ತೆ. ಅದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು.